ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಚನರೇ, ಕಳೆದ ಸಂಚಿಕೆಯಲ್ಲಿ ಯೇಸು ಸ್ವಾಮಿಯ ಸೇವೆಯ ಪ್ರಯಾಣದಲ್ಲಿ ಪ್ರಸಿದ್ಧ ವರ್ಷದ ಸೇವೆಯಲ್ಲಿ ವಿಶೇಷವಾಗಿ ಗಲಿಲಾಯದ ಉತ್ತರ ಪ್ರಾಂತ್ಯದ ಸೇವೆಯ ಕುರಿತಾಗಿ ನಾವು ನೋಡ್ತಿದ್ದೆವು. ಅಲ್ಲಿ ಕೊನೆಯದಾಗಿ ಧರ್ಮನೂತ ಆ ಪ್ರಾಂತ್ಯದ ಸೇವೆಯಲ್ಲಿ ಕರ್ತನು ವಿಶೇಷವಾದ ಸೇವೆ ಮಾಡಿದ್ರು. ಅಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ ನಂತರ ಆತನ ಸೇವೆ ಪ್ರಯಾಣದ ಕುರಿತಾಗಿ ಈಗ ನಾವು ಕಲೀಲಿಕ್ಕಿದ್ದೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಪಾಸ್ಟರ್ ಸಜ್ಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಸ್ವಾಗತಿಸೋಣ. ಪಾಸ್ಟರ್, ಗಲಿಲಾಯದ ಉತ್ತರ ಪ್ರಾಂತ್ಯದ ಸೇವೆಯಲ್ಲಿ ಯೇಸು ಸ್ವಾಮಿ ಸೇವೆ ಪ್ರಯಾಣದಲ್ಲಿದ್ದಾರೆ. ಹಾಗೆ ಆತನ ಸೇವೆ ದಲ್ಮನೂತ ಪ್ರಾಂತ್ಯದಲ್ಲಿ ಹಾಗೆ ನಡೀತಾ ಇದೆ. ಆತನ ಮುಂದಿನ ಪ್ರಯಾಣದ ಕುರಿತಾಗಿ ಹೇಳ್ಬೋದು? ಖಂಡಿತ. ನಾವು ಯೇಸು ಸ್ವಾಮಿಯ ಬಹಳ ಪ್ರಸಿದ್ಧವಾದಂತಹ ಕೆಲವೊಂದು ಘಟನಾವಳಿಗಳಿಗೆ ಪ್ರವೇಶಿಸ್ತಾ ಇದ್ದೇವೆ. ಉತ್ತರ ಪ್ರಾಂತ್ಯ, ಗಲಿಲಾಯದ ಉತ್ತರ ಪ್ರಾಂತ್ಯಕ್ಕೆ ಅಂದರೆ ಇಸ್ರಾಯೇಲ್ ಬಿಟ್ಟು ಹೊರಗಿನ ಕೆಲವು ಸ್ಥಳಗಳನ್ನು ಕೂಡ ಯೇಸು ಸ್ವಾಮಿ ಸಂದರ್ಶಿಸಿದಾಗಿ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು. ಪ್ರತ್ಯೇಕವಾಗಿ ತೂರ್, ಸೀದೋನ್ ಸೀಮೆ, ಆಮೇಲೆ ದೆಕ್ಕಪೋಲಿಯ ಎಂಬಂಥ 10 ಪಟ್ಟಣಗಳಿರ್ತಕ್ಕಂಥ ಸ್ಥಳ. ಅಲ್ಲಿ ಸ್ವಾಮಿ ಕೆಲವೊಂದು ಅದ್ಭುತ ಮಾಡ್ತಾ ಇದ್ದಾನೆ. ಅಲ್ಲಿ ಪ್ರತ್ಯೇಕವಾಗಿ 4,000 ಜನರಿಗೆ ಯೇಸು ಸ್ವಾಮಿ ಪೋಷಣೆ ಮಾಡಿದ್ದು ದೊಡ್ಡ ಒಂದು ಅದ್ಭುತ. ಆಮೇಲೆ ಯೇಸು ಸ್ವಾಮಿ ದಲ್ಮನೂತ ಎಂಬಂಥ ಸ್ಥಳಕ್ಕೆ ಬಂದ. ಅಲ್ಲಿ ವಿಶೇಷವಾದ ಕಾರ್ಯಗಳೇನು ನಡೆದಿಲ್ಲ. ಅಲ್ಲಿ ಬಂದಂತಹ ಕೆಲವು ವ್ಯಕ್ತಿಗಳೊಟ್ಟಿಗೆ ಯೇಸು ಸಂಭಾಷಣೆ ಮಾಡಿದ್ದು ಹೊರತು, ಫರಿಸಾಯರು ಮತ್ತು ಸದ್ದೂಕರು ಅಲ್ಲಿ ಬಂದಾಗ ಅವರೊಟ್ಟಿಗೆ ಕೆಲವೊಂದು ಪಾರಂಪರ್ಯಗಳ ಕುರಿತಾಗಿ ಮಾತನಾಡಿದ್ದು ಹೊರತು ಬೇರೆ ಅದ್ಭುತಗಳು ನಡೆದಿದ್ದಾಗಿ ಸುವಾರ್ತಿಕರು ಬರೆದಿಲ್ಲ. ಈಗ ಯೇಸು ಸ್ವಾಮಿ ಧಲ್ಮನೂತ ಎಂಬ ಸ್ಥಳಕ್ಕೆ ಬಂದು ಮತ್ತೆ 30 ಮೈಲಿ ಉತ್ತರಕ್ಕೆ ಮತ್ತೆ ಪ್ರಯಾಣ ಮಾಡ್ತಾ ಇದ್ದಾನೆ. ಯಾತಕ್ಕಾಗಿ ಇಷ್ಟೊಂದು ದೂರ ದಕ್ಷಿಣಕ್ಕೆ ಬಂದು ಮತ್ತೆ ಉತ್ತರಕ್ಕೆ ತಿರುಗಿ ಹೋಗ್ತಾ ಇದ್ದಾನೆ ಎಂಬುದು ನಮಗೆ ಗೊತ್ತಿಲ್ಲ. ಒಂದು ವೇಳೆ ಯೇಸು ಸ್ವಾಮಿ ದೇವರಾತ್ಮನಿಂದ ನಡೆಸಲ್ಪಡುವನಾದ್ದರಿಂದ ಒಂದು ವೇಳೆ ಏನಾದರೂ ಅದ್ಭುತಗಳು ಧರ್ಮನೂತದಲ್ಲಿ ನಡೆದಿರ್ಬೋದು, ಅದು ಸುವಾರ್ತಿಕರು ಬರೆಯದೇ ಇದ್ದಿರಬಹುದು. ಈಗ ಯೇಸು ಕ್ರಿಸ್ತನು ಫಿಲಿಪ್ಪಿನ ಕೈಸರಿಯ ಪ್ರಾಂತ್ಯಕ್ಕೆ ಆತನು ಬರ್ತಾ ಇದ್ದಾನೆ. ನಾವು ಆ ಭಾಗವನ್ನು ಲೂಕನ ಸುವಾರ್ತೆ 9ನೇ ಅಧ್ಯಾಯದ 18ನೇ ವಾಕ್ಯ, ಮಾರ್ಕನ ಸುವಾರ್ತೆ 8:27 ಮತ್ತು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯದಿಂದ ನಾವು ಆ ಭಾಗವನ್ನು ಕಲಿ 3 ಸುವಾರ್ತಿಕರು, ಸಮಕಾಲೀನ 3 ಸುವಾರ್ತಿಕರು ಅದನ್ನು ವಿವರಿಸಿದ್ದಾರೆ. ಅಂದರೆ ಗಲೀಲಾಯ ತೀರದಿಂದ ಹೆಚ್ಚು ಕಡಿಮೆ 30 ಮೈಲಿ ಉತ್ತರಕ್ಕೆ ಈ ಫಿಲಿಪ್ಪಿನ ಕೈಸರಿ ಎಂಬಂತಹ ಸ್ಥಳ ಇದೆ. ಇದು ಒಂದು ಸಣ್ಣ ಗ್ರಾಮವಾಗಿತ್ತು. ಅದನ್ನು ಅವರು ಬೆಳೆಸಿದ್ದು ಅಂದರೆ ಇದು ರೋಮಿನ ಕೈಸರ್ನ ಸ್ಮರಣಗೋಸ್ಕರ ಕಟ್ಟಿದಂತಹ ಒಂದು ಪಟ್ಟಣ. ಯಾರು? ಹೆರೋದ ಫಿಲಿಪ್ಪನು ಇದನ್ನು ಕಟ್ಟಿದ್ದು. ಯಾರ ಸ್ಮರಣೆಗಾಗಿ? ಕೈಸರ್ ಅಂದರೆ ರೋಮಿನ ಚಕ್ರವರ್ತಿಗಳಿಗೆ ಹುದುವಾಗಿ ಕೊಡಲ್ಪಟ್ಟಿರುವ ನಾಮವಾಗಿದೆ ಕೈಸರ್. ಈ ರೋಮಿನ ಕೈಸರನನ್ನು ಮೆಚ್ಚಿಸುವುದಕ್ಕಾಗಿ ಅಥವಾ ಅವರ ಸ್ಮರಣೆಗಾಗಿ ಹೆರೋದ ಫಿಲಿಪ್ಪನು ಕಟ್ಟಿಸಿದ್ದು. ಅದಕ್ಕೆ ಫಿಲಿಪ್ಪನ ಕೈಸರಿ ಎಂಬ ಹೆಸರು ಬಂದದ್ದು. ಹೆರೋದ ಫಿಲಿಪ್ಪ ಅಂದರೆ ಆ ಸೀಮೆಯ ಅರಸನು, ಇಸ್ರಾಯೇಲ್ನ ಅರಸನು. ಕೈಸರ್ ಯಾರು? ರೋಮಿನ ಚಕ್ರವರ್ತಿ. ಅಂದರೆ ಅವರಿಬ್ಬರ ಹೆಸರನ್ನು ಈ ಪಟ್ಟಣಕ್ಕೆ ಹಾಕಿದ್ದರಿಂದಲೇ ಫಿಲಿಪ್ಪನ ಕೈಸರಿ ಎಂಬಂತಹ ಆ ಹೆಸರು ಬರಲಿಕ್ಕೆ ಕಾರಣ ಎಂಬುದಾಗಿ ನಾವು ಕಲಿತೇವೆ. ಅದು ಮಾತ್ರವಲ್ಲ, ಈ ಪಟ್ಟಣದಲ್ಲಿ ರೋಮಿನ ಔಗಸ್ತ ಚಕ್ರವರ್ತಿಯ ಒಂದು ದೊಡ್ಡ ಪ್ರತಿಮೆ ಇದೆ ಎಂಬುದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ. ಈ ಸ್ಥಳಕ್ಕೆ ಬಂದಾಗ ನಡೆದಂತಹ ಒಂದು ಪ್ರಾಮುಖ್ಯವಾದಂತಹ ಘಟನೆ ಅಂದರೆ ಯೇಸು ಕ್ರಿಸ್ತನು ಸಭೆಯ ಕುರಿತಾಗಿ ಮೊದಲ ಅನಾವರಣ, ಸಭೆಯನ್ನು ನಾನು ಕಟ್ಟಲಿಕ್ಕಿದ್ದೇನೆ, ಸಭೆ ಎಂಬ ಪದ ಮೊದಲು ಉಪಯೋಗಿಸಿದ್ದು ಈ ಸ್ಥಳದಲ್ಲಿ. ಅದಕ್ಕೆ ಒಂದು ಸಂದರ್ಭ ನಾವಲ್ಲಿ ನೋಡ್ತೇವೆ. ಫಿಲಿಪ್ಪಿನ ಕೈಸರಿ ಎಂಬ ಸ್ಥಳಕ್ಕೆ ಬಂದಾಗ ಯೇಸು ಕ್ರಿಸ್ತನು ಶಿಷ್ಯರಿಗೆ ಕೇಳ್ತಾ ಇದ್ದಾರೆ, ನನ್ನನ್ನು ಜನರು ಯಾರನ್ನುತ್ತಾರೆ? ಆವಾಗ ಅನೇಕ ಉತ್ತರಗಳು ಅಲ್ಲಿ ಬಂತು. ಕೆಲವರು ಹೇಳಿದ್ರು ನೀನು ಸ್ನಾನಿಕ ಯೋಹಾನ, ಕೆಲವರು ಹೇಳಿದ್ರು ನೀನು ಏಲಿಯ, ಕೆಲವರು ಹೇಳಿದ್ರು ನೀನು ಯೆರೆಮೀಯ, ಕೆಲವರು ಹೇಳಿದ್ರು ನೀನು ಆ ಪ್ರವಾದಿಗಳಲ್ಲಿ ಒಬ್ಬ. ಈ ರೀತಿ ಅನೇಕ ಆನ್ಸರ್ಗಳು ಬಂದಾಗ ಅವರ ಎಲ್ಲರ ಪರವಾಗಿ ಪೇತ್ರನು ಹೇಳ್ತಿದ್ದಾನೆ, ನೀನು ಜೀವಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ. ಈಗ ಎಲ್ಲರ ಪರವಾಗಿ ಪೇತ್ರನು ಹೇಳುವಂಥ ಒಂದು ಮಾತಿದೆ. 16ನೇ ಅಧ್ಯಾಯದ
18ನೇ ವಾಕ್ಯ ಅಲ್ಲ, 16ನೇ 16ನೇ ವಾಕ್ಯ. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು. ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಪೇತ್ರನು ಹೇಳ್ತಿದ್ದಾನೆ. ನೋಡ್ರಿ, ಪೇತ್ರನಿಗೆ ಒಂದು ವಿಶೇಷ ಪ್ರಕಟಣೆ ಅಲ್ಲಿ ಸಿಗ್ತಾ ಇದೆ. ಜನರು ತನ್ನ ಕುರಿತು ಯಾರನ್ನುತ್ತಾರೆ ಎಂಬುದಾಗಿ ಹೇಳಿದಾಗ ಶಿಷ್ಯರೆಲ್ಲರೂ ಅನೇಕ ಉತ್ತರ ಕೊಟ್ಟರು. ಸ್ವಾಮಿ ತಿರುಗಿ ನೀವು ನನ್ನ ಕುರಿತು ಏನನ್ನುತ್ತೀರಿ? ವಾಸ್ತವಿಕವಾಗಿ ಈ ಘಟನಾವಳಿಯ ಸಮಯಕ್ಕೆ ಹೆಚ್ಚು ಕಡಿಮೆ 2.5 ವರ್ಷ ಆಯಿತು ಕ್ರಿಸ್ತನೊಂದಿಗೆ ಇವರು ಸಂಚರಿಸಲಿಕ್ಕೆ ಆರಂಭಿಸಿ. ಕಾಲಕ್ರಮ ಕಲಿಯುವುದಾದರೆ 2.5 ವರ್ಷ ಆಯಿತು. ಇಷ್ಟು ಕಾಲ ಕ್ರಿಸ್ತನೊಂದಿಗೆ ಸಂಚರಿಸಿದ ಶಿಷ್ಯರ ಅಭಿಪ್ರಾಯ ತಿಳಿಯುವುದಕ್ಕೆ ಸ್ವಾಮಿ ಬಯಸ್ತಾ ಇದ್ದಾನೆ. ಅನೇಕರು ಹೇಳಿದ ಆನ್ಸರ್ ನೀವು ನನಗೆ ಹೇಳಿದ್ದೀರಿ, ಆದರೆ ಇಷ್ಟು ದಿವಸ ನೀವು ನನ್ನೊಟ್ಟಿಗಿದ್ದು ನನ್ನ ಕುರಿತು ನಿಮ್ಮ ಅಭಿಪ್ರಾಯ ಏನು? ಆವಾಗ ಆ 11 ಮಂದಿಯ ಪರವಾಗಿ ಪೇತ್ರನು ಹೇಳ್ತಿದ್ದಾನೆ, ನೀನು ಜೀವಸ್ವರೂಪನಾದ ದೇವರ ಕುಮಾರ, ಬರಬೇಕಾದ ಕ್ರಿಸ್ತನು, ಮಸಿಯ, ಅಭಿಷಕ್ತನು ನೀನೇ. ಈ ಕ್ರಿಸ್ತನು ಎಂಬ ಪದಕ್ಕೆ ಕ್ರಿಸ್ಟೋಸ್ ಎಂಬ ಗ್ರೀಕ್ ಪದದಿಂದ ಕ್ರೈಸ್ಟ್ ಎಂಬ ಪದ ಉಂಟಾಗಿರುವಂಥದ್ದು. ಕ್ರಿಸ್ಟೋಸ್ ಅಥವಾ ಕ್ರೈಸ್ಟ್ ಎಂಬ ಪದದ ಕನ್ನಡ ಅರ್ಥ ಅಭಿಷಕ್ತನು ಎಂಬುದಾಗಿ, ದ ಒನ್ ಹೂ ಅನಾಯಿಂಟೆಡ್, ಅಭಿಷಕ್ತನು ಎಂಬುದಾಗಿ. ಅಂದರೆ ಅಭಿಷಕ್ತನು ಯಾರು? ಮಸಿಯನು. ಇಸ್ರಾಯೇಲರ ಅಭಿಷಕ್ತನು ಯಾರು? ಬರಬೇಕಾದ ಮಸಿಯನು. ನೀನೇ ಬರಬೇಕಾದ ಮಸಿಯ, ಯು ಆರ್ ದ ಕ್ರೈಸ್ಟ್, ನೀನೇ ಅಭಿಷಕ್ತನು, ನೀನೇ ಜೀವಸ್ವರೂಪನಾದ ದೇವರ ಕುಮಾರ ಎಂಬುದನ್ನು ಅವರ ಪರವಾಗಿ ಪೇತ್ರನು ಹೇಳ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಯೋನನ ಮಗನಾದ ಸೀಮೋನನೇ, ಓದಿಯ ವಾಕ್ಯ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ನೋಡ್ರಿ, ಪೇತ್ರನಿಗೆ ಸ್ವಾಮಿ ಹೇಳ್ತಿದ್ದಾನೆ, ಈ ಗುಟ್ಟು ನಿನಗೆ ತಿಳಿಸಿದ್ದು ನರಮಾತ್ರದವರಲ್ಲ, ಒಂದು ಮಾನುಷಿಕ ಅರಿವಿನಿಂದಲ್ಲ ನೀನು ಹೇಳಿದ್ದು. ನಿನಗೆ ಈ ರಹಸ್ಯವನ್ನು ತಿಳಿಸಿಕೊಟ್ಟದ್ದು ಯಾರು? ಪರಲೋಕದ ತಂದೆ. ನೋಡ್ರಿ, ದೇವರಿಂದ ನಮಗೊಂದು ಪ್ರಕಟಣೆ ಸಿಗಬೇಕು. ಅರಿವು ನಮ್ಮನ್ನು ಎಲ್ಲಿಗೂ ನಡೆಸುವುದಿಲ್ಲ. ವಾಕ್ಯದ ಅರಿವು ನಮಗೆ ಬೇಕು, ಆದರೆ ಅರಿವು ಮತ್ತು ಪ್ರಕಟಣೆ ಎರಡು ವ್ಯತ್ಯಾಸವಿದೆ. ಅಂದರೆ ನಾಲೆಜ್ ಆ್ಯಂಡ್ ರೆವಲೇಷನ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರೆವಲೇಷನ್. ಹಳೆ ಒಡಂಬಡಿಕೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅರಿವಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅರಿವಲ್ಲ, ಪ್ರಕಟಣೆ. ಈ ಪ್ರಕಟಣೆ ನಮಗೆ ಸಿಗಬೇಕು. ಪ್ರಕಟಣೆಯಿಂದ ಮಾತ್ರವೇ ಒಬ್ಬ ಭಕ್ತನಿಗೆ ಬದುಕಲಿಕ್ಕೆ ಸಾಧ್ಯ. ಈಗ ಅನೇಕರು ಬಂದು ಹೋಗುವುದಕ್ಕೆ ಕಾರಣವೇನು? ನೆಲೆನಿಲ್ಲದಿರಲಿಕ್ಕೆ ಕಾರಣವೇನು? ಅವರಿಗೆ ಕ್ರಿಸ್ತನ ಕುರಿತಾದಂಥ ಒಂದು ಪ್ರಕಟಣೆ ಸಿಕ್ಕಿಲ್ಲ. ಅವರಿಗೆ ಕ್ರಿಸ್ತನ ಕುರಿತಾದ ಅರಿವುಗಳಿದೆ. ಅರಿವು ನಮ್ಮ ಬುದ್ಧಿಗೆ ಮಾತ್ರ ಸೀಮಿತ, ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ಹೃದಯದಲ್ಲಿ ಒಂದು ಪ್ರಕಟಣೆ ಉಂಟಾದ, ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ಪೌಲು ಹೇಳ್ತಾ ಇದ್ದಾನೆ, ನಿಮ್ಮ ಮನೋನೇತ್ರಗಳು ಬೆಳಗಲಿ, ಅದಕ್ಕೆ ಎನ್ಲೈಟೆಡ್ ಎಂಬುದಾಗಿ ನಿಮ್ಮ ಹೃದಯಕ್ಕೆ ಒಂದು ಪ್ರಕಾಶ ಬರಬೇಕು, ಅದೇ ಪ್ರಕಟಣೆ ಬರಬೇಕು. ಆ ಪ್ರಕಟಣೆ ಇದ್ದರೆ ಮಾತ್ರವೇ ನಮಗೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಇವತ್ತು ವಿಶ್ವಾಸಿಗಳಲ್ಲಿ ಬಹುಪಾಲು ಜನರಿಗೆ ಪ್ರಕಟಣೆ ಇಲ್ಲ, ಅರಿವುಗಳಿದೆ. ದೇವರ ಕುರಿತಾಗಿ ಲೋಕದ ಜನರಿಗೂ ಅರಿವುಗಳಿದೆ. ಅರಿವಿನಿಂದ ಅಲ್ಲ ನಾವು ಬದುಕಬೇಕು, ಅದು ಪ್ರಕಟಣೆಯಿಂದ ನಾವು ಬದುಕಬೇಕು. ಅದಕ್ಕೆ ನಿನಗೆ ಈ ಪ್ರಕಟಣೆ ಕೊಟ್ಟದ್ದು ಯಾರು? ಪರಲೋಕದ ತಂದೆ. ಅಂದರೆ ದೇವರಿಂದ ನಾವು ಪ್ರಕಟಣೆ ಹೊಂದಬೇಕು. ಆಮೇಲೆ ಹೇಳ್ತಾ ಇದ್ದಾನೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ. ನೋಡ್ರಿ, ಪ್ರಕಟಣೆ ಉಳ್ಳವನನ್ನು ದೇವರು ಕಟ್ಟುವಿಕೆಯಾಗಿ ಉಪಯೋಗಿಸ್ತಾ ಇದ್ದಾನೆ. ಅರಿವುಳ್ಳವನನ್ನಲ್ಲ, ಕ್ಲೆವರ್ ಆದವನನ್ನಲ್ಲ, ಬುದ್ಧಿವಂತನನ್ನಲ್ಲ, ಜ್ಞಾನಿಯಾದವನನ್ನಲ್ಲ. ದೇವರಿಗೆ ಬೇಕಾದ ಯಾರು? ಪ್ರಕಟಣೆ ಉಳ್ಳವನು. ಪೇತ್ರನನ್ನು ದೇವರು ಉಪಯೋಗಿಸಲಿಕ್ಕೆ ಕಾರಣ, ಪೇತ್ರನಿಗೆ ಲೌಕಿಕವಾಗಿ ದೊಡ್ಡ ಜ್ಞಾನ ಇಲ್ಲ, ಬೆಸ್ತನು. ಅದಕ್ಕಿಂತ ಅರಿವುಳ್ಳ ಮತ್ತಾಯಿ ಇದ್ದಾರೆ, ಗೌರ್ಮೆಂಟ್ ಜಾಬ್ ಇದ್ದ ಮತ್ತಾಯಿ ಇದ್ದಾನೆ. ಮತ್ತು ಏನು ಯೂದ, ಆ್ಯಕ್ಚುಲಿ ಅವನು ಯೂದಾಯ ಪ್ರಾಂತ್ಯದವನು, ಅವನು ಧರ್ಮಶಾಸ್ತ್ರ ಚೆನ್ನಾಗಿ ಗೊತ್ತಿರತಕ್ಕಂಥವನು, ಇಸ್ಕರಿಯೋತ ಯೂದ. ಹೀಗೆ ಶಿಷ್ಯರಲ್ಲಿ ಜ್ಞಾನವಂತರು, ಬುದ್ಧಿವಂತರು ಎಲ್ಲ ಇದ್ದಾರೆ. ಆದರೆ ಗಲೀಲಾಯದ ಸೀಮೆಯಲ್ಲಿ ಇರ್ತಕ್ಕಂಥ ಬೆಸ್ತನಾದ ಈ ಪೇತ್ರನನ್ನು ಸ್ವಾಮಿ ಸಭೆಯ ಕಟ್ಟುವಿಕೆಗಾಗಿ
ಅದರ ಅಧ್ಯಕ್ಷ ಸ್ಥಾನ ಅಥವಾ ಅದರ ಮುಂದಾಳತ್ವ ವಹಿಸಲಿಕ್ಕೆ ಒಪ್ಪಿಸಲಿಕ್ಕೆ ಅವರಿಂದ ಪೇತ್ರನು ವ್ಯತ್ಯಸ್ತನಾದ್ದು ಅವರಿಗಿಲ್ಲದ ಒಂದು ಪ್ರಕಟಣೆ ಇವನಿಗಿದೆ ಎಂಬುದು. ಅದರಿಂದ ದೇವರಿಗೆ ಬೇಕಾದ ಪ್ರಕಟಣೆ ಉಳ್ಳವರನ್ನ ದೇವರು ಕಟ್ಟಲಿಕ್ಕೆ ಉಪಯೋಗಿಸ್ತಾನೆ. ಅವನಿಗೆ ಆ ಅಧಿಕಾರ ಕೊಡ್ತಾ ಇದ್ದಾನೆ ಅಲ್ವಾ. ಈ ಬಂಡೆಯ ಮೇಲೆ ಅಲ್ಲಿ ಒಂದು ದೊಡ್ಡ ತಿರುವು ಬಂದಿದೆ. ಅಂದರೆ ಎಲ್ಲರೂ ಹೇಳುವಂಥದ್ದು ಪೇತ್ರನೆಂಬ ಬಂಡೆಯ ಮೇಲೆ ಸ್ವಾಮಿ ಸಭೆಯನ್ನು ಕಟ್ಟಿದ್ದಾನೆ ಎಂಬುದಾಗಿ. ಅಲ್ಲಿ ಪೆಟ್ರೋಸ್ ಮತ್ತು ಪೆಟ್ರ ಎಂಬ ಎರಡು ಪದಗಳು ಗ್ರೀಕ್ನಲ್ಲಿದೆ. ಪೆಟ್ರೋಸ್ ಅಂದರೆ ಬಂಡೆಯ ಗುಂಡು ಅಥವಾ ಬಂಡೆಯ ಚೂರು. ಪೆಟ್ರ ಅಂದರೆ ಬಂಡೆ. ನಾವು 1 ಕೊರಿಂಥ್ಯ ಪತ್ರಿಕೆಯಲ್ಲಿ ಹೋಗುತ್ತೆ, ಅವರನ್ನು ಹಿಂಬಾಲಿಸ್ತಾ ಬಂದ ಬಂಡೆ ಕ್ರಿಸ್ತನಾಗಿದ್ದನು. ಅಲ್ಲಿ ಪೆಟ್ರ ಎಂಬ ಪದ ಇದೆ. ನೀನು ಪೆಟ್ರೋಸ್, ಪೆಟ್ರಾದ ಮೇಲೆ ನಾನು ನನ್ನ ಸಭೆ ಕಟ್ತೇನೆ ಅಂತ. ಆದರೆ ನಾವು ಓದುವಾಗ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆ ಕಟ್ತೇನೆ ಅಂತ ಹೇಳಿದ್ರೆ ಪೇತ್ರನ ಮೇಲೆ ಕಟ್ತೇನೆ ಅಂತ ನಾವು ತಿಳ್ಕೊಂಡಿರೋದು. ಆದರೆ ಮೂಲ ಭಾಷೆಯಲ್ಲಿ ಅಲ್ಲಿ 2 ಪದಗಳಿದೆ. ಒಂದು ಪೆಟ್ರೋಸ್ ಮತ್ತು ಪೆಟ್ರ. ಪತ್ರೋಸ್ ಎಂಬ ಪದ ಪೆಟ್ರೋಸ್ ಎಂಬ ಪದದಿಂದ, ಪೆಟ್ರೋಲಿಯಂ ಎಂಬ ಪದ ಅದರಿಂದಲೇ ಮೂಲ ಪದದಿಂದ ಬಂದಿರುವಂಥದ್ದು, ಅಂದರೆ ಉರಿಯುವಂಥದ್ದು ಪೆಟ್ರೋಲಿಯಂ. ಈ ಪೆಟ್ರೋಸ್ ಅಂದರೆ ಬಂಡೆಯ ಗುಂಡು, ಬಂಡೆಯ ಚೂರು. ನೀನು ಬಂಡೆ ಕ್ರಿಸ್ತನು ಅಲ್ವಾ. ಪುರಾತನ ಬಂಡೆ ಯಾರು? ಕ್ರಿಸ್ತನಾಗಿದೆ. ಕ್ರಿಸ್ತನೆಂಬ ಬಂಡೆಯ ಮೇಲೆ ಸಭೆಯನ್ನು ಕಟ್ತೇನೆ ಎಂಬುದಾಗಿ. ಪೇತ್ರನ ಮೇಲೆ ಅಲ್ಲ ಸಭೆ ಕಟ್ಟಿದ್ದು. ಪೇತ್ರನ ಮೇಲೆ ಕಟ್ಟಿದರೆ ಪೇತ್ರನೊಂದಿಗೆ ಸಭೆ ಮುಗಿದೋಗ್ತಿತ್ತು. ಸಭೆ ಇವತ್ತು ನೆಲೆ ನಿಲ್ಲಲಿಕ್ಕೆ ಕಾರಣವೇನು? ಕ್ರಿಸ್ತನ ಮೇಲೆ ಇದು ನಿಂತಿದೆ. ಆದರೆ ಕಟ್ಟಲಿಕ್ಕೆ ದೇವರು ಉಪಯೋಗಿಸಿದ ಯಾರನ್ನ? ಪೇತ್ರ ಮತ್ತು ಸಂಗಡಿಗರನ್ನು. ಆದ್ದರಿಂದ ಈ ಆತ್ಮಿಕ ಸತ್ಯ ನಾವು ಅರ್ಥ ಮಾಡಿ ಇಟ್ಟುಕೊಂಡ್ರೆ ಮಾತ್ರವೇ ಸಭೆ ಏನೆಂಬುದಾಗಿ ನಮಗೆ ಅರ್ಥ ಆಗುವಂಥದ್ದು. ಪೆಟ್ರೋಸನ ಮೇಲೆ ಅಲ್ಲ, ಪೆಟ್ರಾದ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ. ಆಮೇಲೆ ಹೇಳ್ತಾನೆ, ಪಾತಾಳದ ಬಲಗಳು ಅದನ್ನು ಜಯಿಸುವುದಿಲ್ಲ. ನೋಡಿ, ಸಭೆಗೆ ಯಾವಾಗಲೂ ಪಾತಾಳದ ಸವಾಲುಗಳಿದೆ. ಪಾತಾಳ ಅಂತ ಹೇಳಿದ್ರೆ ಅಂಧಕಾರ ಶಕ್ತಿ, ಸೈತಾನ ಸವಾಲಿದೆ. ಆದರೆ ಸ್ವಾಮಿ ಹೇಳಿದ್ದು ಸಭೆಯನ್ನು ಅಂಧಕಾರದ ಲೋಕ ಜಯಿಸುವುದಿಲ್ಲ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಸಭೆಗೆ ಅಂಧಕಾರದ ಲೋಕ ದೊಡ್ಡ ಸವಾಲು ಅಲ್ಲ ಅಂತ. ನಾವು ಅದನ್ನು ದೊಡ್ಡ ಸವಾಲಾಗಿ ಇವತ್ತು ಕಾಣ್ತಾ ಇದ್ದೇವೆ. ಆದರೆ ಸಭೆಗೆ ಸೈತಾನ ದೊಡ್ಡ ಸವಾಲು ಅಲ್ಲ ಅಂತ ಅದರ ಅರ್ಥ. ಯಾಕಂದರೆ ಸಭೆಗೆ ಜಯಿಸುವ ಶಕ್ತಿ ಇದೆ. ಸಭೆಯ ನಾಯಕ ಜಯಿಸಿದ ಆತನು. ಆ ಅಧಿಕಾರ ತನ್ನ ಸಭೆಗೆ ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ಆ ಸಭೆಯ ತತ್ವದಲ್ಲಿ, ಸಭೆಯ ಪವಿತ್ರತೆಯಲ್ಲಿ ನಿಂತರೆ ಸಭೆಗೆ ಯಾವ ಶಕ್ತಿಗಳು ದೊಡ್ಡ ಸಮಸ್ಯೆ ಅಲ್ಲ ಎಂಬುದು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಕೆಳಗೆ ನಾವು ಓದುವಾಗ ಬೀಗದ ಕೈ ಯಾರಿಗೆ ಕೊಡ್ತಾ ಇದ್ದಾನೆ? ಪೇತ್ರನಿಗೆ ಕೊಡ್ತಾ ಇದ್ದಾನೆ ಅಲ್ವಾ. ಕೆಳಗಿನ ವಾಕ್ಯ ಒಮ್ಮೆ ಓದಿ. ಅದರ ಕೆಳಗಿನ ವಾಕ್ಯ, ನೀನು ಪೇತ್ರನ ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಬಲಗಳನ್ನು ಜಯಿಸುವುದಿಲ್ಲ. ಆಮೇಲೆ ಪರಲೋಕದ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಅಂದನು. ನೋಡ್ರಿ, ಇಲ್ಲಿ ಪ್ರಕಟಣೆ ಇರುವ ಪೇತ್ರನನ್ನ ದೇವರು ಕಟ್ಟಲಿಕ್ಕಾಗಿ ಕರೀತಿದ್ದಾನೆ. ಪ್ರಕಟಣೆ ಉಳ್ಳವನಿಗೆ ದೇವರ ಅಧಿಕಾರ ಕೊಡ್ತಾ ಇದ್ದಾನೆ. ಇಲ್ಲಿ ಬೀಗದ ಕೈ ಏನು? ಪರಲೋಕದ ಬೀಗದ ಕೈ ಅಂದರೆ ಏನು? ಪರಲೋಕಕ್ಕೆ ಡೋರು ಹಾಕಿ ಏನು ಓಪನ್ ಮಾಡುವುದು ಅಂತಲ್ಲ ಅದರ ಅರ್ಥ. ಪರಲೋಕದ ಬೀಗದ ಕೈ ಅಂತ ಹೇಳಿದ್ರೆ ಪರಲೋಕದ ಅಧಿಕಾರ ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತೇಳಿ. ಅದು ಪೇತ್ರನಿಗೆ ಮಾತ್ರವಲ್ಲ, ಎಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ಸ್ವಾಮಿ ಹೋಗುವಾಗ ಹೇಳಿದ್ದು, ಭೂಪರಲೋಕಗಳಲ್ಲಿ ಸಕಲ ಅಧಿಕಾರವು ನನಗೆ ಕೊಟ್ಟಿದೆ, ನಾನು ಅದನ್ನು ನಿಮಗೆ ಕೊಡ್ತಾ ಇದ್ದೇನೆ, ಹೋಗಿರಿ, ಆ ಅಧಿಕಾರದೊಡನೆ ಹೋಗಿರಿ ಎಂಬುದಾಗಿ. ಶಿಷ್ಯರ ಪರವಾಗಿ ಪೇತ್ರನಿಗೆ ಅಧಿಕಾರ ಕೊಡ್ತಾ ಇದ್ದಾನೆ. ಆ ಬೀಗದ ಕೈ ಅಧಿಕಾರದ ಸೂಚನೆಯಾಗಿದೆ. ಪ್ರಕಟಣೆ ಉಳ್ಳವನಿಗೆ ದೇವರ ಅಧಿಕಾರ ಕೊಡುವಂಥದ್ದು. ಅಂದರೆ ಈ ಪೇತ್ರ ಈ ಬೀಗದ ಕೈ ಉಪಯೋಗಿಸಿ ಪಂಚಸಪ್ತಮ ದಿನದಲ್ಲಿ ಪರಲೋಕವನ್ನು ತೆರೆದ. ಪಂಚಸಪ್ತಮದಲ್ಲಿ ಪವಿತ್ರಾತ್ಮ ಭರಿತರಾದಾಗ ಪೇತ್ರನ ಎದ್ದು ನಿಂತು ಒಂದು ಪ್ರಸಂಗ ಮಾಡಿದಾಗ 3,000 ಮಂದಿ ರಕ್ಷಣೆಗೆ ಬಂದರು. ಪರಲೋಕ ತೆರೆಯುವುದು ಅಂತ ಹೇಳಿದ್ರೇನು? ಜನರನ್ನು ಪರಲೋಕಕ್ಕೆ ಕಳುಹಿಸುವುದು. ಅವರ ರಕ್ಷಣೆ ಹೊಂದಿ ಮಾನಸಾಂತರ ಪಟ್ಟಾಗ ಅವರು ಎಲ್ಲಿಗೆ ಸೇರಿದರು? ಪರಲೋಕ ರಾಜ್ಯಕ್ಕೆ ಸೇರಿದರು. ಅದೇ ರೀತಿ ನಾವು ಸುವಾರ್ತೆ ಸಾರಿ ಒಂದು ಆತ್ಮ ರಕ್ಷಣೆಗೆ ಬರುವಾಗ ನಾವು ಪರಲೋಕದ ಬೀಗದ ಕೈಯನ್ನು ತೆರೆಯುತ್ತಾ ಇದ್ದೇವೆ. ಆ ವ್ಯಕ್ತಿಯನ್ನು ಒಳಗೆ ಪ್ರವೇಶಿಸುವುದಕ್ಕಾಗಿ ನಾವು ಏನು ಮಾಡ್ತೇವೆ? ದೇವರು ನಮಗೆ ಕೊಟ್ಟಿರುವ ಅಧಿಕಾರದಿಂದ ನಾವು ಅದನ್ನು ತೆರೆಯುತ್ತಾ ಇದ್ದೇವೆ.
ನೋಡಿರಿ, ಪರಲೋಕವನ್ನು ತೆರೆಯುವುದಕ್ಕೂ ಮುಚ್ಚುವುದಕ್ಕೂ ಇರುವ ಅಧಿಕಾರ ಯಾರಿಗೆ ಕೊಟ್ಟಿದೆ? ನಮಗೆ ಕೊಟ್ಟಿದೆ ಅಲ್ವಾ? ಆ ಅಧಿಕಾರ ಪ್ರಕಟಣೆ ಉಳ್ಳವರಿಗೆ ದೇವರು ಕೊಡ್ತಾ ಇದ್ದಾನೆ. ಇನ್ನು ನೀವು 18ನೇ ಅಧ್ಯಾಯಕ್ಕೆ ಬರುವಾಗ ಸ್ವಾಮಿ ಇನ್ನೊಂದು ಸಂಗತಿ ಹೇಳ್ತಾ ಇದ್ದಾನೆ. ಇಬ್ಬರು ಐಕ್ಯದೊಂದಿಗೆ ಪ್ರಾರ್ಥನೆ ಮಾಡುವ ಭಾಗ ಬರುವಾಗ ಅಲ್ಲಿ ನೀವು ಭೂಲೋಕದಲ್ಲಿ ಕಟ್ಟುವುದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ, ನೀವು ಭೂಲೋಕದಲ್ಲಿ ತೆರೆಯುವುದು ಪರಲೋಕದಲ್ಲಿ, ಅಂದರೆ ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂಬುದಾಗಿ ಅಲ್ವಾ? ಇಲ್ಲಿ ಪರಲೋಕವನ್ನು ಬಿಚ್ಚುವುದಕ್ಕೂ ಮುಚ್ಚುವುದಕ್ಕೂ ತೆರೆಯುವುದಕ್ಕೂ, ಅಲ್ಲಿ ಬಿಚ್ಚುವುದಕ್ಕೂ ಕಟ್ಟುವುದಕ್ಕೂ ದೇವರ ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ವಾ? ನೋಡಿ, ಇಲ್ಲಿ ನಾವು ಕೆಲವೊಮ್ಮೆ ನಮಗೆ ಒಂದು ಕಾಂಟ್ರವರ್ಸಿ ಬರ್ತದೆ. ಅಂದರೆ ಇಲ್ಲಿ ಪರಲೋಕ ಮತ್ತಾಯ 18ರಲ್ಲಿ ಹೇಳಲ್ಪಟ್ಟ ಪರಲೋಕ ಎಂಬುವಂಥದ್ದು ಪರಲೋಕ ರಾಜ್ಯ ಅಲ್ಲ. ಅದು ಪರಲೋಕಕ್ಕೆ 3 ಭಾಗಗಳಿದೆ. ಹುದುವಾಗಿ ನಾವು ಎಲ್ಲವನ್ನ ಇಲ್ಲಿಂದ ಮೇಲಕ್ಕಿರುವುದನ್ನೆಲ್ಲ ಬೈಬಲ್ ಪರಲೋಕ ಅಂತ ಕರೀತಾ ಇದೆ. ಭೂಮಿಯಿಂದ ಮೇಲೆ ಅಂದರೆ ಆಕಾಶವನ್ನು ಬೈಬಲ್ ಏನು ಮಾಡ್ತದೆ ನೋಡಿ, ಇಂಗ್ಲೀಷ್ ಭಾಷೆಯಲ್ಲಿ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಆ್ಯಂಡ್ ಅರ್ತ್ ಎಂಬುದಾಗಿ, ಅಂದರೆ ಪರಲೋಕಗಳನ್ನು ಭೂಮಿಯನ್ನು ಸೃಷ್ಟಿ ಮಾಡಿ, ನಾವೇನು ಆಕಾಶ ಅಂತ ಕರಿತೀವಿ ಅಲ್ವಾ? ಆಕಾಶಕ್ಕೆ ಮೂಲ ಭಾಷೆಯಲ್ಲಿ ಹೆವೆನ್ ಎಂಬುದಾಗಿ ನಾವು ಕರೀತೇವೆ. 3 ಹೆವೆನ್ ಇದೆ. ಒಂದು ಅಂತರಿಕ್ಷ ಮಂಡಲ ಅಂತೇಳಿ ಏರಿಯಲ್ ಹೆವೆನ್, 2 ನಕ್ಷತ್ರ ಮಂಡಲ, 3 ಸ್ವರ್ಗಾದಿ ಸ್ವರ್ಗ ಅಥವಾ ದೇವರು ವಾಸ ಮಾಡುವ ಸ್ಥಳ. ಈ 3ನ್ನು ನಾವು ಸ್ವರ್ಗ ಅಂತ ಕರೆಯುವುದು. ಇಲ್ಲಿ ನೀವು ಭೂಮಿಯಲ್ಲಿ ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ, ನೀವು ಭೂಮಿಯಲ್ಲಿ ಕಟ್ಟುವುದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ ಅಂತ ಹೇಳಿದ್ರೆ ದೇವರ ಸಿಂಹಾಸನ ಇರುವ ಸ್ವರ್ಗದ ಕುರಿತಾಗಿ ಅಲ್ಲ. ಅಂದರೆ 2ನೇ ಸ್ವರ್ಗ, ಅದು ಎಫೆಸ ಪತ್ರಿಕೆಯಲ್ಲಿ ವಾಯುಮಂಡಲ, ಅಲ್ಲಿ ಸೈತಾನನ ದೊರೆತನ ಇರುವಂಥದ್ದು. ವಾಯುಮಂಡಲ ಮತ್ತು ಸೈತಾನನ ಲೋಕ ಯಾವುದು? ನಕ್ಷತ್ರ ಮಂಡಲ ಎಂಬುವಂಥದ್ದು. ಅಲ್ಲಿ ಸೈತಾನು ನಮಗೆ ವಿರೋಧವಾಗಿ ಕೆಲವುದು ಕಟ್ತಾನೆ, ಕೆಲವು ಪದ್ಧತಿಗಳನ್ನು ರೂಪ ಮಾಡ್ತಾನೆ ನಮಗೆ ವಿರೋಧವಾಗಿ. ಆವಾಗ ಭೂಮಿಯಲ್ಲಿ ಇಬ್ಬರು ಐಕ್ಯವಾಗಿದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಯಾವ ಪರಲೋಕ? ನಕ್ಷತ್ರ ಮಂಡಲದಲ್ಲಿ ನಮಗೆ ವಿರೋಧವಾಗಿ ಸೈತಾನನು ಮಾಡುತ್ತಿರುವ ಅವನ ಪದ್ಧತಿಯನ್ನು ಇಲ್ಲಿ ಕೂತು ಬಿಚ್ಚುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಅವನ ಪದ್ಧತಿಯನ್ನು ಇಲ್ಲಿ ಕೂತು ಕಟ್ಟಲಿಕ್ಕೂ ಇಲ್ಲಿ ಕೂತು ಬಿಚ್ಚಲಿಕ್ಕೂ ದೇವರು ಏನು ಮಾಡಿದ್ದಾನೆ? ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಸ್ತ್ರಜ್ಞರು ಚಂದ್ರನಿಗೆ ಉಪಗ್ರಹವನ್ನು ಕಳಿಸಿದರು ಅಲ್ವಾ? ಅದನ್ನು ನಿಯಂತ್ರಿಸುವುದು ಎಲ್ಲಿ ಕೂತು? ಭೂಮಿಯಲ್ಲಿ ಕೂತು ಆ ಸ್ಥಳದಲ್ಲಿ ಅದನ್ನು ಕಂಪ್ಯೂಟರ್ಗಳ ಮೂಲಕ ಅದನ್ನು ಡೈರೆಕ್ಟ್ ಮಾಡುವ ಹಾಗೆ ಇಲ್ಲಿ ಕೂತು ಸೈತಾನು ನಮಗೆ ವಿರೋಧವಾಗಿ ಹಾಕುವ ಪದ್ಧತಿಯನ್ನು ಬಿಚ್ಚುವುದಕ್ಕೂ ಅವನ ಪದ್ಧತಿಯನ್ನು ಕಟ್ಟುವುದಕ್ಕೂ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದ. ಅದೇ ಸ್ವಾಮಿ ಹೇಳುವಂಥದ್ದು ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಬಲಗಳು ನಿಮ್ಮನ್ನು ಜಯಿಸುವುದಿಲ್ಲ ಎಂಬುದಾಗಿ. ಅಂದರೆ ಅದಕ್ಕೆ ಇಬ್ಬರು ಅನಿವಾರ್ಯ, ಇಬ್ಬರು ಐಕ್ಯವಾಗಿದ್ದುಕೊಂಡು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಕನಿಷ್ಠ ಇಬ್ಬರು ಬೇಕು ಅಲ್ವಾ? ಅದೇ ಗಂಡ ಹೆಂಡತಿ ಒಂದು ಮನೆಯಲ್ಲಿ ಐಕ್ಯವಾದಿಕೊಂಡು ಪ್ರಾರ್ಥನೆ ಮಾಡಿದರೆ ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ, ಅವರ ಆಶೀರ್ವಾದಕ್ಕೆ ಅಡ್ಡಿಯಾಗಿ ನಿಂತಿರುವ ಸೈತಾನ್ನ ಕುತಂತ್ರಗಳನ್ನು, ಪದ್ಧತಿಗಳನ್ನು ಬಿಚ್ಚಲಿಕ್ಕೆ ದೇವರು ಅವರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಅವರಿಗೆ ವಿರೋಧವಾಗಿ ಸೈತಾನು ಕಟ್ಟುವುದನ್ನು ಲಯ ಮಾಡಲಿಕ್ಕೆ ಈ ಭೂಮಿಯಲ್ಲಿ ದೇವರು ಅವರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಅದರಿಂದ ಅಧಿಕಾರವನ್ನು ನಾವು ತಿಳಿಯಬೇಕು. ಪೇತ್ರನಿಗೆ ಪ್ರಕಟಣೆ ಇತ್ತು, ಪೇತ್ರನಿಗೆ ಏನು ಕೊಟ್ಟ ದೇವರು? ಬೀಗದ ಕೈ, ಅಧಿಕಾರವನ್ನು ಕೊಡುತ್ತಿದ್ದಾನೆ. ಇಂತಹ ಒಂದು ಬಹಳ ಅಮೂಲ್ಯವಾದ ಸಂಗತಿ ಸ್ವಾಮಿ ತಿಳಿಸಿದ್ದು ಎಲ್ಲಿ? ಫಿಲಿಪ್ಪಿನ ಕೈಸರೆ ಎಂಬ ಸ್ಥಳದಲ್ಲಿ. ಪಾಸ್ಟರ್, ಇಲ್ಲಿ ಈ ಫಿಲಿಪ್ಪಿನ ಕೈಸರೆಯಲ್ಲಿ ಆತನು ಸಭೆಯ ಒಂದು ಪ್ರಕಟಣೆಯನ್ನು ಕೊಟ್ಟು ಉದ್ಘಾಟನೆ ಮಾಡಿದೆ ಅಂತ ಹೇಳ್ಬೋದು. ಅಥವಾ ಪ್ರಕಟಣೆ ಕೊಟ್ಟು ಆತನ ಪ್ರಯಾಣ ಎಲ್ಲಿಗೆ ಹೋಗ್ತದೆ ನಂತರವಾಗಿ? ನಂತರ ಆತನು ಅನೇಕ ಸ್ಥಳಗಳಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ, ಆತನು ತಿರುಗಿ ಬರ್ತಾ ಇದ್ದಾನೆ. ಆದರೆ ನಾವು ಆ ಭಾಗವನ್ನು ಮುಂದುವರಿಸಿ ಕಲಿಯುವಾಗ, ಮತ್ತಾಯ 16ನೇ ಅಧ್ಯಾಯ ಮುಂದುವರಿಸಿ ಕಲಿಯುವಾಗ ಅಂದಿನಿಂದ ಯೇಸು ಸ್ವಾಮಿ ತನ್ನ ಮರಣದ ಕುರಿತಾಗಿ ಮಾತನಾಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ. ಸಭೆಯ ಆ ಪ್ರಕಟಣೆ ಕೊಟ್ಟ ನಂತರ ಸ್ವಾಮಿ ಮತ್ತೆ ಮರಣದ ಬಗ್ಗೆ ಆತನು ಮಾತನಾಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ, ತನ್ನ ಮರಣ ಪುನರುತ್ಥಾನದ ಕುರಿತಾಗಿ. ಅದರಿಂದಲೇ ಪೇತ್ರನನ್ನು ಯೇಸು ಸ್ವಾಮಿ ಅಲ್ಲಿ ಗದರಿಸ್ತಾ ಇದ್ದಾನೆ ಅಲ್ವಾ, ನಿನಗೆ ಈಗ ಆಗಬಾರದು ಎಂಬುದಾಗಿ. ನಾವು ಆ ಭಾಗವನ್ನು ಮತ್ತಾಯ 16:21 ಲೂಕ 9:22 ಮಾರ್ಕ 8:31 ಈ ಭಾಗಗಳಲ್ಲಿ ಓದುವಾಗ
ಸ್ವಾಮಿ ಅನೇಕ ಸಾರಿ ಮತ್ತೆ ತನ್ನ ಮರಣ ಪುನರುತ್ಥಾನದ ಬಗ್ಗೆ ಆತನು ಮಾತನಾಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ. ಆಮೇಲೆ ನಾವು ಅದರ ಮುಂದುವರಿಕೆಯಾಗಿ ಮತ್ತಾಯ 16:27 ವಾಕ್ಯದಿಂದ ಓದುವಾಗ ತನ್ನ ಹಿಂತಿರುಗುವಿಕೆಯ ಬಗ್ಗೆ, ತನ್ನ ಪುನರಾಗಮನದ ಬಗ್ಗೆ ಯೇಸು ಕ್ರಿಸ್ತನು ಅಲ್ಲಿ ಪ್ರಖ್ಯಾಪಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ತನ್ನ ಎರಡನೇ ಬರೋಣದ ಕುರಿತಾಗಿ ಸ್ವಾಮಿ ಮಾತನಾಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ. ಅಂದರೆ ಈಗಾಗಲೇ ಸ್ವಾಮಿ ಸೇವೆಗೆ ಇಳಿದು 2.5 ವರ್ಷ ಆಗ್ತಾ ಇದೆ. ಈಗ ಕೋರಾದ ಅಮೂಲ್ಯವಾದ ವಿಷಯಗಳತ್ತ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಈ ತನಕ ದೇವರಾಜ್ಯದ ಸುವಾರ್ತೆ ಸಾರಿದ ಅನೇಕ ರೋಗಿಗಳನ್ನು ಗುಣಪಡಿಸಿದ, ಅದ್ಭುತ ಮಾಡಿದ. ಈಗ ತಾನು ಬಂದದರ ಉದ್ದೇಶಕ್ಕೆ ತಾನು ಹೋಗ್ತಾ ಇದ್ದಾನೆ. ತಾನು ಬಂದದ್ದು ಕೇವಲ ರೋಗಿಗಳನ್ನು ಗುಣಪಡಿಸುವುದಕ್ಕೂ, ಅದ್ಭುತಗಳನ್ನು ಮಾಡುವುದಕ್ಕೂ, ರೊಟ್ಟಿ ಕೊಡುವುದಕ್ಕೂ ಮಾತ್ರವಲ್ಲ. ನಾನು ಬಂದದ್ದು ಪ್ರಾಣ ಕೊಡುವುದಕ್ಕಾಗಿ. ಅಲ್ಲಿಂದಲೇ ತನ್ನ ಮರಣದ ಬಗ್ಗೆ ಆತನು ಮಾತನಾಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ. ಇಲ್ಲದಿದ್ದರೆ ಶಿಷ್ಯರಿಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಶಿಷ್ಯರು ಈ ರೀತಿ ಮುಂದುವರಿತಾ ಇದ್ದರು. ಆದರೆ ಸ್ವಾಮಿ ಹೇಳ್ತಾ ಇದ್ದ, ನಾನು ಬಂದದ್ದು ಇದಕ್ಕಾಗಿ ಅಲ್ಲ, ನಾನು ಬಂದಾಗ ಇದನ್ನು ಮಾಡಿದೆ, ಆದರೆ ನಾನು ಬಂದದರ ಉದ್ದೇಶ ಪ್ರಾಣ ಕೊಡುವುದಕ್ಕಾಗಿ. ಆದ್ದರಿಂದ ಮನುಷ್ಯಕುಮಾರನು ಶತ್ರುಗಳ ಕೈಯಲ್ಲಿ ಒಪ್ಪಿಸಲ್ಪಡಲಿಕ್ಕಿದ್ದಾನೆ ಎಂಬ ಸಂಗತಿಯನ್ನು ಹೇಳಿದಾಗ ಪೇತ್ರ ಅಡ್ಡ ಬಂದು ಹೇಳ್ತಾನೆ, ನಿನಗೆ ಹೀಗೆ ಯಾವತ್ತೂ ಆಗಬಾರ್ದು ಅಂತ. ಅಂದರೆ ಸ್ವಾಮಿ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಪಕ್ಕನೆ ಅವರಿಗೆ ಶಾಕ್ ಆಯಿತು. ಅವ್ರು ನೆನೆಸಿದೇನು, ಯಾವಾಗಲೂ ಅದ್ಭುತ ಮಾಡಿ, ಜನರಿಗೆ ಒಳ್ಳೆಯದನ್ನು ಮಾಡಿ, ರೊಟ್ಟಿ ವರ್ಧಿಸಿ ಈ ರೀತಿ ಮುಂದುವರಿಯೋಣ ಅಂತ ಅವ್ರು ನೆನೆಸ್ತಾ ಇದ್ದದ್ದು. ಆದರೆ ತನ್ನ ಕುರಿತಾಗಿರುವ ತಂದೆ ಚಿತ್ತ ಏನೆಂಬುದಾಗಿ ಮಗನಿಗೆ ಗೊತ್ತು. ತಾನು ಬಂದದ್ದು ಇದಕ್ಕಾಗಿ ಅಲ್ಲ, ಅದರ ಮಧ್ಯದಲ್ಲಿ ಆತನು ಮಾಡ್ತಾನೆ. ಈಗ ನಮ್ಮ ಭಾರತದ ಒಬ್ಬ ರಾಯಭಾರಿ ಅಮೇರಿಕಕ್ಕೆ ಹೋದಂತ ಇಟ್ಕೊಳ್ಳಿ. ಆತನ್ನು ಭಾರತ ಕಳಿಸಿದ ಯಾತಕ್ಕೆ? ಅಲ್ಲಿನ ದೂತ ನಿವಾಸದಲ್ಲಿ ಭಾರತದ ಪರವಾಗಿ ಮಾತನಾಡಲಿಕ್ಕೆ ಅಲ್ವಾ? ಅವನು ಅಮೇರಿಕಾದಲ್ಲಿ ಇರುವಾಗ ಒಂದು ವೇಳೆ ಕೆಲವರಿಗೆ ಹಣ ಕೊಟ್ಟಿರ್ಬೋದು, ಸಹಾಯ ಮಾಡಿರ್ಬೋದು, ಒಂದು ವೇಳೆ ಅವನು ಪರ್ಚೇಸ್ ಮಾಡಿರ್ಬೋದು ಅಲ್ವಾ? ಒಂದು ವೇಳೆ ಒಂದು ಆಸ್ಪತ್ರೆ ವಿಸಿಟ್ ಮಾಡಿ ರೋಗಿಯನ್ನು ಸಂದರ್ಶಿಸಿರ್ಬೋದು. ಆದರೆ ಅವನು ಓದೋದು ಅದಕ್ಕೆ, ಅವನು ಭಾರತ ದೇಶ ಅಷ್ಟು ಅಮೌಂಟ್ ಕಟ್ಟಿ ಕಳಿಸಿದ ಅದಕ್ಕೆ ಅಲ್ಲ, ಭಾರತದ ಪರವಾಗಿ ಮಾತನಾಡೋದಕ್ಕೂ, ಭಾರತದ ಪರವಾಗಿ ಅಲ್ಲಿ ನಿಲ್ಲುವುದಕ್ಕಾಗಿ ಅಲ್ವಾ? ಅದೇ ರೀತಿ ಪರಲೋಕದಿಂದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಭೂಮಿಗೆ ಕಳುಹಿಸಿದ್ದು ರೋಗಿಗಳನ್ನು ಗುಣಪಡಿಸಲಿಕ್ಕೂ, ರೊಟ್ಟಿ ಮಾಡಲಿಕ್ಕೂ ಅಲ್ಲ, ಲೋಕದ ಪಾಪದ ಸಮಸ್ಯೆಯಿಂದ ಜನರನ್ನು ಬಿಡಿಸುವುದಕ್ಕೆ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ. ಇದು ಮುಖ್ಯವಾದ ವಿಷಯ. ಅದು ಮಾತನಾಡಲಿಕ್ಕೆ ಆರಂಭಿಸಿದಾಗ ಶಿಷ್ಯರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಪೇತ್ರ ತಡೆದು ಹೇಳ್ತಾರೆ, ನಿನಗೆ ಆಗಲೇಬಾರ್ದು, ನೀನು ಸಾಯಲೇಬಾರ್ದು, ನೀನು ಬದುಕಬೇಕು, ಬದುಕಿದ್ರೆ ತಾನೇ ಜನರಿಗೆ ಒಳ್ಳೆಯದಾಗುವುದು. ಅವರಿಗೆ ಅಷ್ಟೇ ಅರಿವು ಉಂಟಾಗುವಂಥದ್ದು. ಪಕ್ಕನೇ ಸ್ವಾಮಿ ಹೇಳ್ತಾ ಇದ್ದಾನೆ, ಸೈತಾನ್ನೇ ನನ್ನನ್ನು ಬಿಟ್ಟು, ಯಾಕಂದರೆ ನೀನು ದೈವಿಕವಾದ್ದಲ್ಲ ಈಗ ಮಾತನಾಡ್ತಾ ಇರೋದು, ನೀನು ಮನುಷ್ಯನಿಂದ ಮಾತನಾಡ್ತಾ ಇದೆಯಾ. ನೋಡಿ, ಸ್ವಲ್ಪ ಹೊತ್ತಿನ ಹಿಂದೆ ಯೋನನ ಮಗನಾದ ಸೀಮೋನ್ನೇ, ನಿನಗೆ ಈ ಪ್ರಕಟಣೆ ಸಿಕ್ಕಿದ್ದು ಮನುಷ್ಯರವರಂದಲ್ಲ, ಪರಲೋಕದ ದೇವರೇ ಪ್ರಕಟಿಸಿದ ಅವನ್ನ ಹೊಗಳಿದ ಪೇತ್ರನನ್ನು ಸ್ವಲ್ಪ ನಿಮಿಷಗಳಾದಾಗ ಸ್ವಾಮಿ ಸೈತಾನೆ ಎಂಬುದಾಗಿ ಕರೀತಾ ಇದ್ದಾನೆ. ಯಾಕೆ? ಪೇತ್ರ ಮಾನುಷಿಕವಾಗಿ ಮಾತನಾಡ್ತಾ ಇದ್ದಾನೆ. ನೋಡಿರಿ, ಒಬ್ಬ ದೈವಿಕವಾಗಿಯೂ ಮಾತನಾಡ್ತಾನೆ, ಮಾನುಷಿಕವಾಗಿ ಮಾತನಾಡ್ತಾನೆ ಅಲ್ವಾ? ಒಂದೇ ಪೇತ್ರ ಗಂಟೆಗಳ ವ್ಯತ್ಯಾಸದಲ್ಲಿ ಪ್ರಕಟಣೆಯೂ ಮಾತನಾಡಿದ, ಮಾನುಷಿಕವಾಗಿ ಮಾತನಾಡಿದ. ಅದರಿಂದ ನಮಗೆ ಯಾರು ಯಾವುದನ್ನು ಮಾತನಾಡ್ತಾರೆ ಎಂಬುದು ಅರಿಯುವಂಥ ಒಂದು ಡಿಸರ್ನ್ ಸ್ಪಿರಿಟ್ ಇರಬೇಕು. ಯೇಸುಸ್ವಾಮಿಗೆ ಅದು ಇತ್ತು. ಆಗ ಮಾತನಾಡಿದ್ದು ದೇವರ ಪ್ರಕಟಣೆ, ಈಗ ಮಾತನಾಡಿದ್ದು ಮಾನುಷಿಕ ಎಂಬುದಾಗಿ ಯೇಸುಸ್ವಾಮಿಗೆ ಅರ್ಥ ಆಯಿತು. ನಮಗೂ ಸಹ ಅದಕ್ಕೆ ಆ ವಿವೇಚನೆ ಇರಬೇಕು. ಕೆಲವೊಮ್ಮೆ ನಾವು ಎಲ್ಲವನ್ನು ಹಂಗೆ ನುಂಗಿ ಬಿಡ್ತೇವೆ. ಯಾರೋ ಹೇಳಿದ್ದನ್ನು ಏನು ಮಾಡ್ತೇವೆ, ಹಂಗೆ ನುಂಗ್ತೇವೆ. ಅದನ್ನು ನಾವೇನು ಮಾಡಲ್ಲ, ಸೋಸಿ ನೋಡಲ್ಲ, ಹಂಗೆ ತಿನ್ನಬಾರ್ದು. ಯಾರೇ ಹೇಳಿದ್ರೂ ಅದು ವಾಕ್ಯನ ಆಧಾರದಲ್ಲಿ ಇದೆಯೋ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆವಾಗ ಮಾತ್ರವೇ ಅದು ನಮಗೆ ಆಶೀರ್ವಾದಕ್ಕೆ ಕಾರಣವಾಗುವಂಥದ್ದು. ಯೇಸು ಸ್ವಾಮಿ ಅಂದಿನಿಂದ ತನ್ನ ಮರಣದ ಬಗ್ಗೆ ಮಾತನಾಡಿದರು. ತಾನು ಬಂದ ಉದ್ದೇಶವನ್ನು ಶಿಷ್ಯರಿಗೆ ಆತನು ತಿಳಿಸ್ತಾ ಇದ್ದಾನೆ. ತನ್ನ ಪುನರಾಗಮನದ ಬಗ್ಗೆ ಸ್ವಾಮಿ ತಿಳಿಸ್ತಾ ಇದ್ದಾನೆ. ಈ ರೀತಿ ಅವರು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಮುಂದೆ ಯೇಸು ಕ್ರಿಸ್ತನು ಈ ಶಿಷ್ಯರೊಂದಿಗೆ ಆತನು ರೂಪಾಂತರ ಬೆಟ್ಟದಲ್ಲಿ ಆತನು ರೂಪಾಂತರಗೊಳ್ಳುವಂಥ ಭಾಗಕ್ಕೆ ನಾವು ಬರಲಿಕ್ಕಿದ್ದೇವೆ. ಪ್ರೀತಿಯ ವೀಕ್ಷಕರೇ, ಇವತ್ತು ಮುಖ್ಯವಾದ ಒಂದು ವಾಕ್ಯದಲ್ಲಿ ನಾವು ತಿಳ್ಕೊಂಡೆವು. ಸಭೆಯ ಒಂದು ಅನಾವರಣ, ಹೇಗೆ ಸಭೆಯನ್ನು ಮೊದಲ ವಾರ್ತಿ ಯೇಸು ಸ್ವಾಮಿ ಪ್ರಕಟಿಸಿದನೆಂಬುದಾಗಿ. ಅದರ ನಂತರವಾಗಿ
ಸಭೆಗಾಗಿ ಯೇಸು ಸ್ವಾಮಿ ಅಥವಾ ಲೋಕಕ್ಕಾಗಿ ಆತನು ಮಾಡಬೇಕಾದ ಕಾರ್ಯಗಳ ಕುರಿತಾಗಿ ಅಂದಿನಿಂದ ಮಾತಾಡೋದರ ವಿಷಯವಾಗಿ ತಿಳಿಯಪಡಿಸಿದ್ದಾನೆ. ಇವತ್ತು ನೀವು ಸಭೆಯ ಅಂಗವಾಗಿದ್ದೇವೆ, ನಾವು ಆತನ ಹಿಂಬಾಲಿಸುವವರಾಗಿದ್ದೇವೆ. ಈ ಒಂದು ಕೃಪೆ ಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ಮುಂದಿನ ಸಂಚಿಕೆ ನಾವು ಬರಲಿಕ್ಕಿದ್ದೇವೆ. ನಮ್ಮ ಮೊದಲೇ ಆಸರೆ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ನಮಗೆ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸ್ತಿರುವಂಥ ದೇವಸೇವಕರಿಗೆ ಆಸರೆ ಟಿ ಪರವಾದಂಥ ವಂದನೆಗಳು ಹೇಳೋಣ. ಪ್ರೈಸ್ ದ ಲಾರ್ಡ್. ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.